ಕುಕ್ಕರ್ನಲ್ಲಿ ಬೇಳೆ ಬೇಯಿಸ್ಬೇಕಾದ್ರೆ ಎಲ್ಲರೂ ಈ ಪ್ರಾಬ್ಲಮ್ನ ಫೇಸ್ ಮಾಡೇ ಇರ್ತೀರಾ. ನಾನು ಕೂಡ ಎಷ್ಟೊಂದು ಸಲ ಈ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ. ಕೊನೆಗೂ ನಾನು ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ನ ಹುಡ್ಕೊಂಡಿದ್ದೀನಿ. ಅದೇನು ಅಂತ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ಇವಾಗ ಅಡುಗೆ ಮಾಡೋದಕ್ಕೆ ನಾನು ಬೇಳೆ ಬೇಯೋದಕ್ಕೆ ಇಡ್ತಿದ್ದೀನಿ. ಸೊ ಬೇಳೆನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ನಾನು ಬಿಸಿ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗಿರೋ ಗ್ಯಾಸ್ ಸಿಲಿಂಡರ್ ಪ್ರಾಬ್ಲಮ್ಗೆ ಈ ಥರ ಕೆಲವೊಂದು ಟಿಪ್ಸ್ ನಿಮಗೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಬಿಸಿನೀರು ಹಾಕಿ ನಾವು ಆದಷ್ಟು ಬೇಳೆನ ಬೇಯೋದಕ್ಕಿಟ್ಟಾಗ ಬೇಳೆ ಬೇಗ ಬೇಯುತ್ತೆ, ಗ್ಯಾಸ್ ಖರ್ಚು ಸ್ವಲ್ಪ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಸೊ ನಾನಿಲ್ಲಿ 1 ಗ್ಲಾಸ್ ಬೇಳೆಗೆ 1 ಗ್ಲಾಸ್ ಅಷ್ಟು ನೀರನ್ನು, ಬಿಸಿ ನೀರನ್ನು ಆ್ಯಡ್ ಮಾಡಿದ್ದೀನಿ. ನೀರನ್ನು ಆ್ಯಡ್ ಮಾಡಿದ ತಕ್ಷಣ ಸ್ಟವ್ ಆನ್ ಮಾಡಿ ಇದನ್ನು ಬೇಯೋದಕ್ಕೆ ಇಡಬೇಕು. ಹಿಂಗೆ ಬೇಳೆನ ಬೇಯೋದಕ್ಕಿಟ್ಟು ನಾನು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ಏನು ಮಾಡಬೇಕು ಅಂತ ನಿಮಗೆ ಶೇರ್ ಮಾಡ್ತೀನಿ. ಇವಾಗ ನಾನು ಸೊಪ್ಪು ಸಾರು ಮಾಡ್ತಿದ್ದೀನಿ. ಸೊ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಹಾಕಿದ್ದೀನಿ. ಈಗ ನೀರು ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ. ನಾನು ಆಗಲೇ ಹಾಕಿದಾಗ ಬೇಳೆನ ದಾಟಿ ಬರ್ತಿತ್ತು ನೀರು. ಸೊ ಇವಾಗ ಬೇಳೆ ಲೆವೆಲ್ಗೆ ಇದೆ. ಈ ಲೆವೆಲ್ವರೆಗೂ ನಾವು ಓಪನ್ ಆಗಿಟ್ಟು ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ಸೊಪ್ಪು ಸಾರು ಮಾಡ್ತಿರೋದ್ರಿಂದ ಲಾಸ್ಟಾಗಿ ನಾನು ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ವಿಸಿಲ್ ಬರೋವರೆಗೂ ಇದನ್ನು ಬೇಯಿಸ್ಕೊಳ್ತೀನಿ. ನೀವೇ ನೋಡ್ಬೋದು, ಒಂಚೂರು ನೀರು ಆಚೆ ಬರಲ್ಲ. ನೀವೇ ನೋಡ್ತಿರ್ಬೋದು, ಒಂಚೂರು ನೀರು ಆಚೆ ಬಂದಿಲ್ಲ. ಈಗ ಇನ್ನೊಂದು ವಿಸಿಲ್ ಬರ್ತಿದೆ. ನೋಡಿದ್ರಲ್ಲ, ಒಂಚೂರು ನೀರು ಆಚೆ ಬಂದಿಲ್ಲ. ಇಲ್ಲಾಂದರೆ ಇಷ್ಟೊತ್ತಿಗೆ ಫುಲ್ ಕುಕ್ಕರ್ ಎಲ್ಲನೂ ಫುಲ್ ಬೇಳೆ ನೀರು ಆಚೆ ಬಂದು ಗಲೀಜಾಗಿರೋದು. ಈಗ ಇನ್ನೊಂದು ವಿಸಿಲ್ ಬರ್ತಾ ಇದೆ. ಅಷ್ಟೇ, ಸ್ಟವ್ ಆಫ್ ಮಾಡಿ ಆಯಿತು. ಆ್ಯಂಡ್ ಈ ಥರ ಟ್ರಿಕ್ಕನ್ನ ನೀವು ಯೂಸ್ ಮಾಡೋದಾದರೆ ನಿಮಗೆ ಕುಕ್ಕರ್ ಕ್ಲೀನ್ ಮಾಡೋದು ಈಸಿ, ಸ್ಟವ್ ಏರಿಯಾ ಕ್ಲೀನ್ ಮಾಡೋದು ಈಸಿ, ತುಂಬ ಕೆಲಸ ಮಿಕ್ಕುತ್ತೆ, ಟೈಮ್ ಸೇವ್ ಆಗುತ್ತೆ. ಸೊ ಈ ಟ್ರಿಕ್ಕನ್ನು ಖಂಡಿತವಾಗ್ಲೂ ಮನೆಯಲ್ಲಿ ಫಾಲೋ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ಟ್ರಿಕ್ಕನ್ನು ಫಾಲೋ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಮರಿದೇ ನಮ್ಮ ಚಾನಲ್ಗೆ ಬಂದು ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿಯಾದಂಥ ಟಿಪ್ಸ್ ನಿಮ್ಗೇನಾದರೂ ಇನ್ನೂ ಬೇಕು ಅಂದರೆ ಅದನ್ನು ಕೂಡ ಯಾವುದ್ರ ಬಗ್ಗೆ ಟಿಪ್ಸ್ ಬೇಕು ಅಂತ ಮರಿದೇ ಕಮೆಂಟ್ ಮಾಡಿ. ಸೊ ದಟ್ ನೆಕ್ಸ್ಟ್ ಕಮಿಂಗ್ ವಿಡಿಯೋಸ್ನಲ್ಲಿ ನಾವು ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ನ ಶೇರ್ ಮಾಡ್ಬೋದು. ಓಕೆ, ವಿಡಿಯೋ ಇನ್ನೂ ಮುಗ್ದಿಲ್ಲ. ಸೊ ಫೈನಲ್ ಆಗಿ ಬೇಳೆ ಹೆಂಗೆ ಬೆಂದಿದೆ ಅಂತ ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಇಲ್ಲಾಂದರೆ ಕೆಲವ್ರಿಗೆ ಡೌಟ್ ಇರುತ್ತಲ್ವ, ಸರಿಯಾಗಿ ಬೆಂದಿದೆಯೋ ಇಲ್ವೋ ಅಂತ. ಅದನ್ನು ಕ್ಲಾರಿಫೈ ಮಾಡೋದಕ್ಕೆ ಅದನ್ನು ಕೂಡ ಬೇಳೆ ಹೆಂಗೆ ಬೆಂದಿದೆ ಅಂತ ಕೂಡ ತೋರಿಸ್ಬಿಡ್ತೀನಿ. ನೀವೇ ನೋಡ್ತಿರ್ಬೋದು ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಫುಲ್ಲು ಈ ಥರ ಕೈಯಲ್ಲೇ ಈ ಥರ ಮ್ಯಾಶ್ ಮಾಡ್ಬೋದು, ಆ ಥರ ಆಗ್ತಿದೆ. ಸೊ ಅಷ್ಟು ಪರ್ಫೆಕ್ಟಾಗಿ ಬೆಂದಿದೆ. ಈ ಮೆಥಡ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅನ್ನೋದನ್ನು ಮರೀದೆ ಕಮೆಂಟ್ ಮಾಡಿ.